ಬೀದರ್ನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿರುವಂತದ್ದು. ಕರ್ನಾಟಕ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಗುತ್ತಿಗೆದಾರರ ಮನೆ ಮೇಲೆ ಒಂದು ದಾಳಿ ನಡೆಸಿ ಪರಿಶೀಲನೆ ಕಾರ್ಯ ನಡೆಸ್ತಾ ಇದ್ದಾರೆ. 2021ರ ಅವಧಿಯಲ್ಲಿ ಪೀಠೋಪಕರಣ ಖರೀದಿ ಹೆಸರಲ್ಲಿ ಒಂದು ಹಗರಣ ನಡೆದಿತ್ತು. ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಿಳಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಇಂದು ಬೀದರ್ ನಗರದಲ್ಲಿ 25 ಕಡೆ ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಸದ್ಯ ನಾನು ಬೀದರ್ ನಗರದ ಗುಮ್ಮೆ ಕಾಲನಿಯಲ್ಲಿದ್ದೀನಿ. ಗುಮ್ಮೆ ಕಾಲನಿಯಲ್ಲಿ ಇರುವಂತಹ ಮನೆಯೊಂದರ ಮುಂಭಾಗದಲ್ಲಿ ನಾನಿರುವಂತದ್ದು. ಈ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. 2021ರ ಅವಧಿಯಲ್ಲಿ ಪೀಠೋಪಕರಣ ಹೆಸರಲ್ಲಿ 32 ಕೋಟಿ ಹಗರಣ ನಡೆದಿತ್ತು. 32 ಕೋಟಿ ಹಗರಣದಲ್ಲಿ 28 ಕೋಟಿ ಹಗರಣ ಹಣಕ್ಕೆ ಸಂಬಂಧಪಟ್ಟಂತ ದಾಖಲೆಗಳ ಪರಿಶೀಲನೆಯನ್ನ ಈ ಒಂದು ಲೋಕಾಯುಕ್ತ ಅಧಿಕಾರಿಗಳು ನಡೆಸ್ತಾ ಇರುವಂತದ್ದು. ಕರ್ನಾಟಕ ಪಶು ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಗುತ್ತಿಗೆದಾರರು, ಸಿಬ್ಬಂದಿ ವರ್ಗ ಸೇರಿದಂತೆ ಹಲವರ ಮನೆ ಮೇಲೆ ಒಂದು ದಾಳಿ ನಡೆದಿದೆ. ಈಗಾಗಲೇ ಬೀದರ್ ನಗರದಲ್ಲಿರುವಂತಹ 25 ಕಡೆ ಗುಮ್ಮೆ ಕಾಲನಿ ಆಗಿರ್ಬೋದು, ಹನುಮಾನ ನಗರ ಸೇರಿದಂತೆ ಬೀದರ್ ವಿಶ್ವವಿದ್ಯಾಲಯದ ಕ್ವಾರ್ಟರ್ಸ್ ಸೇರಿದಂತೆ ಹಲವು ಕಡೆಗಳಲ್ಲಿ 25 ಕಡೆಗಳಲ್ಲಿ ಬೆಳ್ಳಂಬೆಳಗ್ಗೆ ಏಕಕಾಲದಲ್ಲಿ ದಾಳಿ ನಡೆಸಿದಂತಹ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಕಾರ್ಯ ನಡೆಸ್ತಾ ಇದ್ದಾರೆ. ಬೀದರ್ ನಗರದಲ್ಲಿ 25 ಕಡೆ, ಬೀದರ್ ಅಷ್ಟೇ ಅಲ್ಲದೆ ರಾಜ್ಯಾದ್ಯಂತ ಅಂದ್ರೆ ಬೆಂಗಳೂರಿನಲ್ಲಿ 37 ಕಡೆ, ಜೊತೆಗೆ ಉಡುಪಿ, ಚಿಕ್ಕಮಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ದಾಳಿ ಕಾರ್ಯ ನಡೆದಿರುವಂತದ್ದು. ಎಡಿಜಿಪಿ ಮನೀಶ್ ಕರ್ಬಿಕರ್ ಹಾಗೂ ಸುಬ್ರಹ್ಮಣ್ಯ ರಾವ್ ಐಜಿಪಿ ಅವರ ಮಾರ್ಗದರ್ಶನದಲ್ಲಿ 69 ತಂಡಗಳಾಗಿ 67 ಕಡೆಗಳಲ್ಲಿ ಒಂದು ದಾಳಿ ನಡೆದಿರುವಂತದ್ದು. ಬೀದರ್ ನಗರದಲ್ಲಿ ನಡೆದಿರುವಂತಹ 25 ಕಡೆಗಳಲ್ಲಿ ಈಗಾಗಲೇ ದಾಳಿ ಮತ್ತು ಪರಿಶೀಲನೆ ಕಾರ್ಯ ಮುಂದುವರೆದಿರುವಂತದ್ದು. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್.